ರೀರೈಟ್ ಆಸ್ ಡೈರೆಕ್ಟೆಡ್ ಪ್ರಶ್ನೆಯಲ್ಲಿ ಬರ್ತಕ್ಕಂಥ ಚೂಸ್ ದ ಕರೆಕ್ಟ್ ಫಾರ್ಮ್ ವರ್ಬ್ ಗಿವನ್ ಇನ್ ಪ್ರಾಕ್ಟೀಸ್. ಕರೆಕ್ಟ್ ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ನೋಡಿ, ಮೊದಲನೇದು ಎವ್ರಿ ಸೀಟ್ ಇನ್ ದ ಬಸ್. ಇಲ್ಲಿ ಎವ್ರಿ ಅನ್ನೋದು ಸಿಂಗ್ಯುಲರ್, ಪ್ರತಿ ಸೀಟ್ ಅಂದರೆ ಏಕವಚನ. ಇದು ಎವ್ರಿ, ಎವ್ರಿ ಒನ್, ಎವ್ರಿಬಡಿ, ಸಂಬಡಿ, ಸಮ್ ಒನ್, ಸಮಥಿಂಗ್, ನೋಬಡಿ, ನೋ ಒನ್, ನಥಿಂಗ್, ಎನಿಬಡಿ, ಎನಿ ಒನ್, ಈಚ್, ಎವ್ರಿ ಇವೆಲ್ಲ ಸಿಂಗ್ಯುಲರ್ಗಳು. ಅವಕ್ಕೆ ಹ್ಯಾಸ್ ಬರುತ್ತೆ. ಏಕೆಂದರೆ ಹ್ಯಾಸು ಸಿಂಗ್ಯುಲರ್ಗೆ, ಹ್ಯಾವು ಪ್ಲೂರಲಿಗೆ ಬರುತ್ತೆ. ಹಾಗಾಗಿ ಇಲ್ಲಿಗೆ ಹ್ಯಾಸ್ ಬರುತ್ತೆ. ಹ್ಯಾಸ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಬರುತ್ತೆ, ಬಹುವಚನಕ್ಕೆ ಹ್ಯಾವ್. ಐ ಹ್ಯಾವ್, ವಿ, ಐಗೆ ಹ್ಯಾವ್ ಬರೋದು. ಐ ಫಸ್ಟ್ ಪರ್ಸನ್ ಆದ್ದರಿಂದ ಐ ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್, ಯು ಹ್ಯಾವ್ ಆ ಥರ ಬರುತ್ತೆ. ಪೀಪಲ್ ಹ್ಯಾವ್, ಚಿಲ್ಡ್ರನ್ ಹ್ಯಾವ್ ಈ ಥರ ಬರುತ್ತೆ. ಎರಡನೇದು ದ ಕ್ರೌಡ್. ಕ್ರೌಡ್ ಅನ್ನೋದು ಬಹುವಚನ ತಿಳಿಸೋ ಪದ ಆದರೂ ಕೂಡ ಆದರೆ ಇದು ಏಕವಚನ. ಇದು ಭಾಳಷ್ಟು ಜನಗಳನ್ನು ತಿಳಿಸುತ್ತೆ. ಕ್ರೌಡ್ ಅಂದರೆ ಜನಗಳು, ಆದರೆ ಕ್ರೌಡ್ ಅನ್ನೋದು ಏಕವಚನ. ದ ಕ್ರೌಡ್ ವಾಸ್ ಬರುತ್ತೆ, ಯಾಕೆಂದರೆ ಏಕವಚನ ಕ್ರೌಡ್ ಆದ್ದರಿಂದ. ಇದು ಗುಂಪನ್ನು ತಿಳಿಸೋಂಥ ಪದ, ಕಲೆಕ್ಟಿವ್ ನೌನ್ ಇದು. ದ ಕ್ರೌಡ್ ವಾಸ್ ವರ್ ಬರಲ್ಲ, ಅದು ಬಹುವಚನ. ಪೀಪಲ್ ವರ್ ಬರುತ್ತೆ, ಚಿಲ್ಡ್ರನ್ ವರ್ ಬರುತ್ತೆ, ರವಿ ಆ್ಯಂಡ್ ರಮೇಶ್ ವರ್ ಬರುತ್ತೆ. ಏಕವಚನ ಇದ್ದಾಗ ವಾಸ್ ಬರುತ್ತೆ. ಈ ವಾಸ್, ಶಿ ವಾಸ್ ಈ ಥರ ಬರುತ್ತೆ. ರವಿ ವಾಸ್ ಈ ಥರ ಡಿಸ್ಪರ್ಸ್ಡ್ ಬೈ ದ ಪೊಲೀಸ್. ಹೀಗಾಗಿ ಇಲ್ಲಿ ವಾಸ್. ಯು ಕ್ಯಾನ್ ಅನ್ನೋದು ಇಲ್ಲಿ ಕ್ಯಾನ್ ಅನ್ನೋದು ಮಾಡಲ್ ಆಕ್ಸಿಲರಿ. ಹಾಗಾಗಿ ಇಲ್ಲಿ ಗೆಟ್, ಕ್ಯಾನ್ ಗೆಟ್ ಮುಂದಕ್ಕೆ ಪ್ರೆಸೆಂಟ್ ಟೆನ್ಸ್ ಎಲ್ಲ ಬರುತ್ತೆ. ಗೆಟ್ಸ್ ಬರೋದಿಲ್ಲ. ಬರೀ ವರ್ಬ್ ಇದ್ದರೆ ಅದು ಡಿಪೆಂಡ್ ಅಪಾನ್ ಸಬ್ಜೆಕ್ಟ್ ನೋಡಿಕೊಂಡು ಮಾಡಬೇಕು. ಯು ಕ್ಯಾನ್ ಗೆಟ್ ಬೆಟರ್ ಫ್ರೂಟ್ಸ್ ಇನ್ ವೆರೋನ್. ಗೆಟ್ಸ್ ಬರೋದಿಲ್ಲ. ದ ಸ್ಟೂಡೆಂಟ್ಸ್ ಬಹುವಚನದ್ರಿಂದ, ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಸಬ್ಜೆಕ್ಟ್ ನೋಡಿಕೊಂಡು ವರ್ಬನ್ನು ಡಿಸೈಡ್ ಮಾಡಬೇಕು. ಸ್ಟೂಡೆಂಟ್ಸ್ ಅನ್ನೋದು ಬಹುವಚನ ಇರೋದ್ರಿಂದ ಎಂಜಾಯ್ ಬರುತ್ತೆ. ಹಾಗಾಗಿ ಎಂಜಾಯ್ ಈಗ ಸರಿ ಉತ್ತರ ಎಂಜಾಯ್. ಎಂಜಾಯ್ಸ್ ಅಲ್ಲ, ಇಸ್ ವೇ ಆಫ್ ಟೀಚಿಂಗ್. ಎವ್ರಿ ಒನ್ ಅನ್ನೋದು ಏಕವಚನ. ಹಾಗಾಗಿ ಎವ್ರಿ ಒನ್ ನೀಡ್ಸ್, ಒನ್ ನೀಡ್ಸ್ ಎಜುಕೇಷನ್. ಒನ್ ಆಫ್ ಮೈ ಸ್ಟೂಡೆಂಟ್ಸ್ ವಾಸ್ ಬರುತ್ತೆ, ಯಾಕೆಂದರೆ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಅನ್ನೋದು ಏಕವಚನ ಆದ್ದರಿಂದ ವಾಸ್ ಬರುತ್ತೆ. ಫೆಸಿಲಿಟೇಟೆಡ್ ಇನ್ ಎ ಫಂಕ್ಷನ್. ಸೆವೆಂತ್ ಒನ್ ರವಿ ಆ್ಯಂಡ್ ರಮೇಶ್. ರಮೇಶ್ ಇಬ್ಬರು ಇರೋದ್ರಿಂದ ಇಲ್ಲಿ ಬಹುವಚನ ಆಗುತ್ತೆ. ಡೂ ಬಹುವಚನಕ್ಕೆ ಬರುತ್ತೆ. ಡಸ್ ಅನ್ನೋದು ಏಕವಚನ. ಈ ಡಸ್, ಶಿ ಡಸ್ ಅಂತ ಬರುತ್ತೆ. ಡೂ ನಾಟ್ ಇಲ್ಲಿ ಡೂ ಬರುತ್ತೆ. ಡೂ ನಾಟ್ ವಾಚ್ ಟಿವಿ ಪ್ರೋಗ್ರಾಮ್ಸ್ ಅಂತ ಹೇಳೋದು. ಡೂ ಅನ್ನೋದು ಬಹುವಚನಕ್ಕೆ ಡೂ ಬರುತ್ತೆ. ಇಲ್ಲಿದ್ರೆ ಏಕವಚನಕ್ಕೆ ಡಸ್, ಈ ಡಸ್, ಶಿ ಡಸ್, ಇಟ್ ಡಸ್ ಈ ಥರ. ರವಿ ಡಸ್ ನಾಟ್ ವಾಚ್ ಟಿವಿ ಪ್ರೋಗ್ರಾಮ್ಸ್. ಈ ರೀತಿಯಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಮಾಡ್ತಕ್ಕಂಥ. ವಿಡಿಯೋ ಅರ್ಥ ಆಗಿದೆಯಲ್ವಾ? ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದ.